ಸರ್ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನ ಈಗಷ್ಟೇ ನೋಡ್ಕೊಂಡು ಬಂದ್ವಿ. ನಮಗಂತೂ ಬಹಳ ಖುಷಿ ಆಯ್ತು ಈ ಸಿನಿಮಾ ನೋಡಿದಾಗ. ಅಷ್ಟೇ ಅದ್ಭುತವಾಗಿದೆ. ಏನ್ ಹೇಳ್ತೀರಾ ನಿಮಗೆ ಈ ಸಿನಿಮಾವನ್ನ ನೋಡಿದಾಗ? ಭಾಳ ಖುಷಿ ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ಭಾಳ ಎಕ್ಸೈಟ್ಮೆಂಟ್ ಇದ್ವಿ ಪ್ರೀಮಿಯರ್ ಶೋ ನೋಡಿದ ತಕ್ಷಣ. ಇವಾಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ ತಕ್ಷಣ ಇನ್ನೂ ಬೇರೆ ಫೀಲು. ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಒಂದೇನೋ ಒಂದು ಸಣ್ಣ ಮೇಜರ್ ಕ್ಯಾರೆಕ್ಟರ್ ಮಾಡಿದಾಗ ಒಬ್ಬ ಕಲಾವಿದಂಗೆ ಆಗೋ ಖುಷಿ ಬೇರೆನೆ. ಸೊ ಅದನ್ನು ಆಡಿಯನ್ಸ್ ಏನಾದರೂ ರಿಸೀವ್ ಮಾಡಿದ್ರೆ ಅಂತ ಗೊತ್ತಾಗಿದ ತಕ್ಷಣ ಇನ್ನೂ ನಮಗೆ ಹ್ಯಾಪಿ ಫೀಲ್ ಆಗೋದು ಬೇರೆ. ಸೊ ಈ ಸಿನಿಮಾ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಸೊ ಎಲ್ರಿಗೂ ಹೇಳೋದು ಒಂದೇ ಮೇಡಮ್, ಜೀವನದಲ್ಲಿ ಕಾಂಪ್ರಮೈಸ್ ಅನ್ನೋ ಪದ ಸೊ ಯಾರು ಕನೆಕ್ಟ್ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಮೇಡಮ್, ಅಂದರೆ ಆಲ್ಮೋಸ್ಟ್ ಕಾಲೇಜ್ ಹುಡುಗರಿಂದ ಹಿಡಿದು ಇನ್ನೇನು ನಾಳೆ ನಾಳಿದ್ದು ಸಾಯೋ ಮುದುಕರವರೆಗೂ ಕನೆಕ್ಟ್ ಆಗುತ್ತೆ. ಸೊ ಎಲ್ಲರೂ ಬಂದು ದಯವಿಟ್ಟು ಥಿಯೇಟರ್ ಸಿನಿಮಾ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಎಂಜಾಯ್ ಮಾಡಿ. ಓಕೆ, ನನಗೆ ನಿಮ್ಮ ಪಾತ್ರ ಅಂತೂ ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ನೀವು ಅಲ್ಲಿ ಏನೇ ಮಾಡ್ತಿದ್ರು ನಿಮ್ದು ಒಂದು ಕ್ಯಾಮ್ರಾ ನಿಂತ್ಕೊಂಡು ಅದಂತೂ ಬಹಳ ಅದ್ಭುತವಾಗಿದೆ. ಏನ್ ಹೇಳ್ತೀರಾ ನೀವು ಈ ಸಿನಿಮಾದ ಬಗ್ಗೆ ಅಂತ? ಭಾಳ ಖುಷಿ ಆದದ್ರಿ. ಆಡಿಯನ್ಸ್ ಒಂದು ರಿವ್ಯೂ ಭಾರಿ ಚಲೋ ಕೊಟ್ರು. ಆಮೇಲೆ ನಾನು ಅಲ್ಲಿ ಮ್ಯಾಲಿಂದ ಬರತ್ತಿದ್ಯಾ ನಮ್ಮ ಕಡೆ ಎಲ್ಲ ಅನ್ಸತ್ತ ಮ್ಯಾಲೆ ಎತ್ತಿ ಫುಲ್ ಮೆರಿಸಿ ಹಿಂಗ್ ಮಾತಾಡ್ಬಿಡ್ರಿ, ನಂಗೆ ಅರ್ಥ ಆಗಲ್ರಿ. ನೋಡೋ ಮಂದಿಗೆ ಅರ್ಥ ಆಗೈತಿ. ಹಂಗೆ ಭಾಳ ಖುಷಿ ಆಗೈತಿ. ರಿವ್ಯೂ ಎಲ್ಲ ಚಲೋ ಕೊಟ್ಟಾರ, ಚಲೋ ಐತಿ ಅಂದಾರ ಎಲ್ಲರ ಮಂದಿ. ಇನ್ನು ಯಾರು ಸಿನಿಮಾ ನೋಡಿಲ್ಲ, ಇವತ್ತು ರಿಲೀಸ್ ಆಗೈತಿ. ಎಲ್ಲರೂ ಬರ್ರಿ, ನಮ್ಮ ಸಿನಿಮಾ ನೋಡ್ರಿ. ಹಾರರ್ ಕಾಮಿಡಿ ಇರುವಂತ ಜಾನರ್ ಸಿನಿಮಾ. ಭಾಳ ಖುಷಿ ಆಗ್ಬಿಟ್ಟೈತಿ. ಏನ್ ಮಾತಾಡ್ಬೇಕು ಅನ್ನೋದು ತಿಳಿಯವಲ್ದು. ಎಲ್ಲ ಕಡೆ ಮಾತಾಡಿ ವಾಯ್ಸ್ ಹೊಂಟೈತಿ. ಅದ ಮುಕ್ಕಳೇರ ಕಾಮಿಡಿ ಐತಿ, ಹಲಕಟ್ಗಿರಿ ಅದಾವು, ದೆವ್ವ ಅದಾವು, ಹುಡುಗರು ಅದಾರ, ಹುಡುಗಿಯರ್ ಅದಾವು, ಸಾಂಗ್ ಐತಿ, ಎಲ್ಲ ಐತಿ ಸಿನಿಮಾದಾಗ. ಫುಲ್ ಮೀಲ್ಸ್. ಲಘು ಬರ್ರಿ, ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ನೋಡ್ರಿ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂತ ಇದೆ. ನೀವು ನಿಜವಾಗ್ಲೂ ಕಾಂಪ್ರಮೈಸ್ ಆಗಲ್ವಾ, ಅಥವಾ ಸುಮ್ಮನೆ ಸಿನಿಮಾದಲ್ಲಿ ಮಾತ್ರ ಆಕ್ಟ್ ಮಾಡಿರೋದ ಅಂತ? ಬೇಸಿಕಲಿ ಮೇಡಮ್, ಕಾಂಪ್ರಮೈಸ್ ಯಾವ ವಿಷಯಕ್ಕೆ ಆಗಬೇಕು, ಯಾವ ವಿಷಯಕ್ಕೆ ಆಗಬಾರ್ದು ಅನ್ನೋದೇ ಸಿನಿಮಾ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾವು ಯಾವುದಕ್ಕೆ ಆಗಲ್ಲ ಅಂದರೆ, ಈಗ ನೋಡಿ ಸಕ್ಸಸ್ ಅನ್ನೋ ವಿಚಾರದಲ್ಲಿ ಯಾವುದೇ ನಮಗೆ ಅಡೆತಡೆಗಳು ಬಂದರೂ ಅದನ್ನ ತಳ್ಳಿ ಕೆಲವೊಂದಕ್ಕೆ ಕಾಂಪ್ರಮೈಸ್ ಆಗಲ್ಲ. ಕೆಲವೊಂದು ಕಾಂಪ್ರಮೈಸ್ ಆಗ್ಬಿಟ್ಟು ಹೋಗ್ತೀವಿ, ಆದ್ರೇ ಸಕ್ಸಸ್ ಸಿಗುತ್ತೆ. ಸೊ ಕೆಲವೊಂದು ಕಾಂಪ್ರಮೈಸ್ ಆಗೇ ಆಗ್ತೀವಿ. ಕೆಲವೊಂದಿಗೆ ಫ್ಯಾಮಿಲಿನ ಬಿಟ್ಟಿರಬೇಕು, ಇಲ್ಲ ಅಂದರೆ ಕೆಲವೊಂದು ಕ್ಷಣಗಳಲ್ಲಿ ನಾವು ಊಟ ಮಾಡದೇ ಇರಬೇಕು, ದುಡ್ಡಿರಲ್ಲ, ಊಟ ಇರಲ್ಲ. ಸೊ ಇದೆಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ಸೊ ಮುಂದಕ್ಕೆ ಬಂದ್ರೆ ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ ಅನ್ನೋದೇ. ಯಾರೆಲ್ಲ ನೋಡ್ಬೋದು ಸರ್ ಈ ಸಿನಿಮಾವನ್ನ? ಯಾಕಂದ್ರೆ ಈ ಸಿನಿಮಾ ನೋಡಿದಾಗ ನಮಗೆ ಹಾರರ್ ಸಿನಿಮಾ ಆಗಿರೋದ್ರಿಂದ ಚಿಕ್ಕ ಮಕ್ಕಳೆಲ್ಲ ನೋಡ್ಬೋದಾ ಈ ಸಿನಿಮಾಗಳು? ಮೇಡಮ್, ಇದು ಚಿಕ್ಕ ಮಕ್ಕಳೆಲ್ಲ ನೋಡ್ಬೋದಾ ಅಂದ್ರೆ ಸ್ವಲ್ಪ ಕೆಲವೊಂದು ಆರ್ ಸೀಕ್ವೆನ್ಸ್ಗಳಿದೆ, ಸ್ವಲ್ಪ ಭಯ ಪಡುವಂಥ ಸೀಕ್ವೆನ್ಸ್ಗಳಿರೋದ್ರಿಂದ ಸೊ ಅದನ್ನ ನಾವು ಹೇಳಲೇಬೇಕು. ಸೊ ಮಕ್ಕಳನ್ನ ಕರ್ಕೊಬರ್ಬಿಡಿ ಅಂತ ಹೇಳಲೇಬೇಕು. ಅದು ಬಿಟ್ಟು ಹೊರತುಪಡಿಸಿ ಯಾರಿಗಾದ್ರೂ ಅಂದ್ರೆ ಧೈರ್ಯ ಇರಬೇಕಾಗುತ್ತೆ. ಸೊ ಅದಕ್ಕೆ ನಮ್ಗೆ ಇದು ಸರ್ಟಿಫಿಕೇಟ್ ಇಲ್ಲ ಸರ್, ಧೈರ್ಯ ಸೊ ಆಕ್ಚುಲಿ ಹೌದು. ಸೊ ಒಂದು ಆರ್ ಇರೋದ್ರಿಂದ ಮಕ್ಕಳು ನೋಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಆಲ್ಮೋಸ್ಟ್ 18+ ಇರೋರು ಆಲ್ಮೋಸ್ಟ್ ಎಲ್ಲರೂ ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ.